ಮಲ್ನಾಡಿನ ಒಂದು ಸಣ್ಣ ಹಳ್ಳಿಯಲ್ಲಿ ಗೋಪಾಲ ಎನ್ನುವ ರೈತನಿದ್ದ. ಅವನು ತನ್ನ ಬಾಳನ್ನೇ ಕೃಷಿಯಲ್ಲಿ ಕಳೆಯುತ್ತಿದ್ದ. ಬೆಳಿಗ್ಗೆ ಸೂರ್ಯೋದಯದ ಮೊದಲು ಎದ್ದು ಎಮ್ಮೆಗಳಿಗೆ ಹುಲ್ಲು ಹಾಕಿ ಹೊಲದ ಕಡೆ ಹೆಜ್ಜೆ ಇಡುತ್ತಿದ್ದ. ಅವನ ಕೈಗಳಲ್ಲಿ ಮಣ್ಣಿನ ವಾಸನೆ, ಮನಸ್ಸಿನಲ್ಲಿ ಹಸಿರಿನ ಕನಸು. ಒಂದು ವರ್ಷ ಹಳ್ಳಿಯಲ್ಲಿ ಭಾರೀ ಬರ ಬಂತು. ಮಳೆ ಬರ್ಲಿಲ್ಲ. ಹೊಲ ಒಣಗಿ ಹೋಯಿತು. ಬಿತ್ತನೆ ಮಾಡಿದ ಬೀಜವೂ ಮೊಳಕೆ ಬಿಡ್ಲಿಲ್ಲ. ಹಲವರು ನಿರಾಶೆಯಿಂದ ಊರು ಬಿಟ್ಟು ನಗರಕ್ಕೆ ಹೋದ್ರು. ಆದರೆ ಗೋಪಾಲ ಮಾತ್ರ ತನ್ನ ಹೊಲ ಬಿಡ್ಲಿಲ್ಲ. ಅವನು ಹಳ್ಳಿಯ ಹತ್ತಿರದ ಹಳ್ಳಕೊಳದಲ್ಲಿ ನೀರು ಜಮೆ ಮಾಡಿ ಚಿಕ್ಕ ಮೋಟಾರನ್ನು ಕೊಂಡುಕೊಂಡು ನೀರಾವರಿ ಶುರುಮಾಡಿದ. ಹಗಲು ರಾತ್ರಿ ದುಡಿದು ಹೊಸ ಬೆಳೆಗಳನ್ನು ಪ್ರಯೋಗವಾಗಿ ಬೆಳೆದ. ಹಳೆಯ ರಾಗಿ, ಅಕ್ಕಿ ಬದಲು ಕಡಿಮೆ ನೀರಿನಲ್ಲಿ ಬೆಳೆಯುವ ಜೋಳ, ಬಟಾಣಿ, ಹುರುಳಿ ಬೆಳೆಯಲು ಆರಂಭಿಸಿದ. ಕೆಲವು ತಿಂಗಳ ನಂತರ ಗೋಪಾಲನ ಹೊಲ ಹಸಿರಿನಿಂದ ಕಂಗೊಳಿಸಿತು. ಹಳ್ಳದ ಮಕ್ಕಳು ಬಂದು ಆಟವಾಡುತ್ತಿದ್ರು. ಹಕ್ಕಿಗಳು ಗೂಡು ಕಟ್ಟುತ್ತಿದ್ದವು. ಬೆಳೆ ಒಳ್ಳೆಯದಾಗಿ ಬಂದಾಗ ಅವನು ಸ್ವಲ್ಪವನ್ನು ಮಾರಾಟ ಮಾಡಿ ಉಳಿದದ್ದನ್ನು ಹಳ್ಳದ ಬಡಮನೆಗಳಿಗೆ ಉಚಿತವಾಗಿ ಕೊಟ್ಟ. ಹಳ್ಳದ ಜನರು ಹೇಳುತ್ತಿದ್ರು, ರೈತು ಮಳೆ ಬಂದಾಗ ಬೆಳೆಯುತ್ತಾನೆ, ಆದರೆ ಮಳೆ ಬಾರದಾಗ ನಿಜವಾದ ರೈತನ ಹೃದಯ ಬೆಳೆಯುತ್ತದೆ.